ಏಯ್ ಏಯ್ ಜನ ಎಲ್ಲ ಆಗ್ಲೇ ಬಂದ್ಬಿಟ್ಟಿದ್ದಾರೆ, ದೊಡ್ಡವರೆಲ್ಲ ಬಂದ್ಬಿಟ್ಟಿದ್ದಾರೆ. ಈ ನಮ್ಮ ಮೇಳದವರೆಲ್ಲ ಹೋದ್ರು ಮಾರ್ರೆ. ಏಯ್ ಮೇಳದಾಗ್ಲಿ ಬೇಗ ಬಲೆ ಮಾರ್ರೆ. ಇವರದೊಂದು ಯಾವಾಗ್ಲೂ ಇದ್ದದ್ದೇ. ಎಂತ ಯಾವಾಗ್ಲೂ? ಹಾ ಮೇಳದವರು, ನಾವು ನಮ್ಮ ಕಾರ್ಯಕ್ರಮ ಶುರು ಮಾಡೋಣ. ಆದರೆ ಭಾಗವತರೆ, ಅದಕ್ಕಿಂತ ಮುಂಚೆ ದೇವರ ಸ್ತುತಿ ಮಾಡೋಣ. ಹಾ ಸರಿ ಸರಿ. ದೇವಿ ಭುವನ ಮನಮೋಹಿನಿ, ದೇವಿ ಭುವನ ಮನಮೋಹಿನಿ, ದೇವಿ ಭುವನ ಮನಮೋಹಿನಿ, ನಿರ್ಮಲ ಸೂರ್ಯ ಕರೋಜ್ವಲ ಧರಣಿ, ಜನಕ ಜನನಿ ಜನನಿ, ಜನಕ ಜನನಿ ಜನನಿ, ನೀಲ ಸಿಂಧು ಜಲದೌತ ಚರಣ ತಲ ಅನಿಲ ವಿಕಂಪಿತ ಶ್ಯಾಮಲಾಂಚಲ, ನೀಲ ಸಿಂಧು ಜಲದೌತ ಚರಣ ತಲ ಅನಿಲ ವಿಕಂಪಿತ ಶ್ಯಾಮಲಾಂಚಲ, ಅಂಬರ ಚುಂಬಿತ ಬಾಲ ಹಿಮಾಚಲ, ಅಂಬರ ಚುಂಬಿತ ಬಾಲ ಹಿಮಾಚಲ, ಶುಭ್ರ ತುಷಾರ ಕಿರೀಟಿನಿ, ಜನಕ ಜನನಿ ಜನನಿ, ಜನಕ ಜನನಿ. ಭಾಗವತರೆ, ದೇವರ ಸ್ತುತಿ ಮುಗಿಯಿತು. ಪ್ರೇಕ್ಷಕರೆಲ್ಲ ನಮ್ಮ ಕತೆಗೆ ಕಾಯ್ತಿದ್ದಾರೆ. ಒಂದು ಒಳ್ಳೆ ಪುರಾಣದ ಕತೆ ಹೇಳಿ ನೋಡುವ. ಯಾವ ಪುರಾಣ? ಪುರಾಣದ ಕತೆ ಎಲ್ಲ ಬೇಡ, ಒಂದೊಳ್ಳೆ ಸಾಮಾಜಿಕ. ನಮಗೆ ಸಾಮಾಜಿಕ ಕತೆ ಬೇಡ, ನಮಗೆ ಪುರಾಣದ ಕತೆ ಬೇಕು. ನಿಲ್ಸಿ ಮಾರೆ, ನಮ್ಮ ಭಾರತದ ಸಮಸ್ಯೆಯೇ ಇದು. ನಮ್ಮಲ್ಲಿ ಕಚ್ಚಾಡೋದು ಇರ್ಲಿ ಬಿಡಿ. ನಾವೊಂದು ಕೆಲಸ ಮಾಡೋಣ, ಪುರಾಣ ಮತ್ತೆ ಪ್ರಸ್ತುತ ಕಾಲಘಟ್ಟವನ್ನ ಸಂಧಿಸುವ ಕಥೆಯನ್ನ ಹೇಳೋಣ. ಅಂದಿನ ಕಥೆಯೊಂದಿಗೆ ಇಂದಿನ ಕಥೆಯನ್ನ ಪೋಣಿಸಿ ಆಡಿ ತೋರಿಸೋಣ. ಸರಿ ಸರಿ. ಎಂತ ಸರಿ ಸರಿ? ಅದಕ್ಕಿಂತ ಮುಂಚೆ ನೀವೆಲ್ಲ ಈಗಿನ ಭಾರತ ದರ್ಶನ ಮಾಡಬೇಕು. ನಿಜವಾದ ಭಾರತ ದರ್ಶನ, ನಿಜವಾದ ಭಾರತ ದರ್ಶನ. धर्म संस्थापनार्थाय संभवामि युगे युगे. ಅಯ್ಯಯ್ಯೋ ಭಾಗವತ್ರೆ,
ಇದು ನಮ್ಮದೇ ಭಾರತನ. ಭಾರತ ದರ್ಶನ ಅಂತ ಹೇಳಿ ಒಳ್ಳೆ ನರಕ ದರ್ಶನ ಮಾಡಿಸಿದ್ರಲ್ಲ. ಎಲ್ಲಿ ನೋಡಿದ್ರು ಕೊಲೆ, ಸುಲಿಗೆ, ಅತ್ಯಾಚಾರ, ಅನಾಚಾರ, ಮಕ್ಕಳ ಕೈಯಲ್ಲಿ ಅಫೀಮು, ಡ್ರಗ್ಸ್, ಗಾಂಜಾ, ಇಲ್ಲದ ಭ್ರಷ್ಟಾಚಾರ, ಹಸಿವು, ದಲ್ಲಾಳಿ ಮಾಧ್ಯಮಗಳು, ನೆರೆ, ಬರ, ಪ್ರವಾಹ, ವರ್ಷಕ್ಕೊಂದು ಕಾಯಿಲೆಗಳು, ಏರುವ ತಾಪಮಾನ, ವ್ಯಾಪಾರಿ, ಶಿಕ್ಷಣ, ಮೆಡಿಕಲ್ ದಂಧೆ. ಅಯ್ಯೋ ಬಾಗಾದರೆ ಇದಕ್ಕೆಲ್ಲ ಮುಕ್ತಿ ಯಾವಾಗ? ಮುಕ್ತಿ ಇದೆಲ್ಲ ಮಿತಿ ಮೀರಿದಾಗ ಆ ನಮ್ಮಪ್ಪ ಅವತಾರ ಎತ್ತುತ್ತಾನೆ. ಸತ್ಯಯುಗದಲ್ಲಿ ವರಹ, ವಾಮನ, ನರಸಿಂಹನಾಗಿ, ತ್ರೇತಾಯುಗದಲ್ಲಿ ಶ್ರೀರಾಮನಾಗಿ, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಾಗಿ ಅವತಾರ ಎತ್ತಿದ ಆ ಪರಮಾತ್ಮ ಈ ಕಲಿಯುಗದಲ್ಲಿ ಕಲ್ಕಿಯಾಗಿ ಅವತರಿಸುತ್ತಾನೆ. ಕಲ್ಕಿ ಹೇಗಿರ್ತಾನೆ? ಎಲ್ಲಿಂದ ಬರ್ತಾನೆ? ಎಲ್ಲಿಂದ ಬರ್ತಾನೆ, ಹೇಗೆ ಬರ್ತಾನೆ, ಹೇಗೆ ಇರ್ತಾನೆ, ಇದನ್ನ ನೋಡಿದ ಕಣ್ಣಿಲ್ಲ, ಕೇಳಿದ ಕಿವಿ ಇಲ್ಲ. ಅದೆಲ್ಲ ಸರಿ ಭಾಗವತರೆ. ಕಲ್ಕಿ ಒಬ್ಬನಿಂದನೇ ಇದೆಲ್ಲ ಸರಿ ಮಾಡ್ಲಿಕ್ಕೆ ಸಾಧ್ಯವಾ? ಯಾರು ಹೇಳಿದ್ದು ಒಬ್ಬನೇ ಅಂತ? ಹಿಂದಿನ ಯುಗದಲ್ಲಿ ಜಾಂಬವ, ಹನುಮ, ವಿಭೀಷಣ, ಬಲರಾಮ, ಸಾರ್ಥಕಿ, ಇನ್ನೂ ಕೆಲವರು ಆ ಪರಮಾತ್ಮನೊಂದಿಗೆ ನಿಂತಿದ್ದರು. ಹಾಗೆ ಈ ಕಲಿಯುಗದಲ್ಲಿ ಅವನು ಕಲ್ಕಿಯಾಗಿ ಅವತರಿಸುವಾಗ ಅವನ ಜೊತೆಗೆ ಇನ್ನೂ ಕೆಲವರು ಇರುತ್ತಾರೆ. ಹೌದಾ? ಯಾರವರೆಲ್ಲ ಗುರುಗಳೇ? ಅಶ್ವತ್ಥಾಮೋ ಬಲಿರ್ವ್ಯಾಸೋ ಹನುಮಾಂಶ್ಚ ವಿಭೀಷಣಃ ಕೃಪಾ ಪರಶುರಾಮಶ್ಚ ಸಪ್ತತೆ ಚಿರಂಜೀವಿನಃ. ಹೇ, ಇರಿ, ಒಬ್ಬೊಬ್ಬರನ್ನೇ ಪರಿಚಯಿಸ್ತೀನಿ. ಅಗೋ, ಮೊದಲಿಗೆ ಪರಶುರಾಮ. ಭಕ್ತಾಗ್ರೇಸರ, ನಿನ್ನ ತಪಸ್ಸಿಗೆ ಮೆಚ್ಚಿ ಈ ಪರಶುವನ್ನು ನಿನಗೆ ನೀಡುತ್ತಿದ್ದೇನೆ. ಏನಾಯಿತು? ಯಾಕೆ ಗಾಬರಿಗೊಂಡಿದ್ದೀರಿ? ಭಾರ್ಗವ, ಕಾರ್ತವೀರ್ಯ ಎಂಬ ಕ್ರೂರಿ ಕ್ಷತ್ರಿಯ ರಾಜ ಇಲ್ಲಿಗೆ ದಾಳಿ ಮಾಡಿ ಇಲ್ಲಿಯ ಮುನಿ, ಜನ, ಸ್ತ್ರೀ, ಗೋವುಗಳನ್ನು ಹಿಂಸೆ ಮಾಡುತ್ತಿದ್ದಾನೆ. ತಡೆಯಲು ಹೋದ ನಿನ್ನ ತಂದೆಯನ್ನು ಹತ್ಯೆ ಮಾಡಿದ್ದಾನೆ. ಭಾರ್ಗವ ರಾಮನಾದ ನೀನು ಈಗ ಪರಶುರಾಮನಾಗಬೇಕು. ತಂದೆಯನ್ನು ಕೊಂದವರ ಸೇಡಿಗಾಗಿ ಸಮಸ್ತ ಕ್ಷತ್ರಿಯರನ್ನು ಕೊಲ್ಲುತ್ತೇನೆಂದು ಪಣತೊಟ್ಟು 21 ಬಾರಿ ಭೂಮಿಯನ್ನು ಪ್ರದಕ್ಷಿಣೆ ಹಾಕಿ ಪ್ರಾಯಶ್ಚಿತ್ತಕ್ಕಾಗಿ ಕೊಡಲಿಯನ್ನು ಎಸೆದು ತುಳುನಾಡಿನ ಸೃಷ್ಟಿಗೆ ಕಾರಣನಾದವನು ಮಹಾಯೋಧ ಪರಶುರಾಮ. ಮಹಾಯೋಧ ಪರಶುರಾಮ. ಅಗೋ ಬಂದ ವಿಭೀಷಣ. ಶ್ರೀರಾಮರನ್ನು ಅನುಜ ಲಕ್ಷ್ಮಣ ಜೊತೆಗೆ ಗೆಳೆಯ ಹನುಮ ಸಹಿತ ಸ್ವರ್ಣಾಲಂಕೆಯ ಪುರಕ್ಕೆ ರಾವಣನ ಅನುಜನಾಗಿ ರಾಮನ ಸಖನಾಗಿ ಸತ್ಯವಾಕಾಯನು ಸೀತೆಯ ಕರೆದು ತಂದ. ಇವನು ರಾವಣ ಸಹೋದರ ವಿಭೀಷಣ. विप्रतानि जना आनां तक्षा आरिष्टं ऋतुं विशद्ब्रह्मा
ಶೃಣ್ವಂತಮಿಚ್ಚತೀಂದ್ರ ಆಯೇಂದೋ ಪರಿಸ್ತವ ಓಂ ಶಾಂತಿ ಶಾಂತಿ ಶಾಂತಿ. ಹೀಗೆ ಉತ್ತರೆಯ ಗರ್ಭಕ್ಕೆ ಬ್ರಹ್ಮಾಸ್ತ್ರ ಪ್ರಯೋಗಿಸಲು ಹೋದ ಅಶ್ವತ್ಥಾಮನಿಗೆ ಶ್ರೀಕೃಷ್ಣ ಶಾಪ ನೀಡುತ್ತಾನೆ. ಕೊನೆಯವರೆಗೂ ಹೋರಾಟ ಮಾಡುತ್ತಾ ತನ್ನವರನ್ನು ಕೊಂದವರ ಮೇಲಿನ ಸೇಡಿಗಾಗಿ ಹೋರಾಡಿ ಶಾಪದಿಂದಲೇ ಚಿರಂಜೀವಿಯಾದ ಹೋರಾಟಗಾರ ಈ ಅಶ್ವತ್ಥಾಮ. ಶರಣು ಶರಣು ವಯ್ಯ ಗಣನಾಯಕ, ನಮ್ಮ ಕರುಣದಿಂದಲೇ ಕಾಯೋ ಗಣನಾಯಕ. ಶಿವ ಶಿವ ಮೂರುತಿ ಗಣನಾಯಕ, ನಮ್ಮ ಶಿವನ ಕುಮಾರ ಲಿಂಗ ಗಣನಾಯಕ. ಶಿವನ ಕುಮಾರ ಲಿಂಗ. ಓ ಗಣಪ, ಅಷ್ಟಮಿನೇ ಕಳೆದಿಲ್ಲ, ನೀನು ಅಷ್ಟು ಬೇಗ ಬಂದ್ಯಲ್ಲ. ಸಾಕ್ ನಿಲ್ಲಿಸ್ರಿ. ಪ್ರಥಮ ಪೂಜಿತ ನಾನು. ಇಷ್ಟು ದೊಡ್ಡ ಸಂಭ್ರಮ ಆಗ್ತಿದೆ, ಮೊದಲ ಪೂಜೆ ನನಗೆ ಯಾಕೆ ಮಾಡ್ಲಿಲ್ಲ? ಆಮೇಲೆ ಇವ್ರು ಯಾರಾದ್ರೂ ವಿಘ್ನ ಮಾಡಿದ್ರೆ ನಂಗೆ ಹೇಳ್ಬೇಡಿ. ಗಣಪ, ಇದು ಭಾರತ ದರ್ಶನ. ಇಲ್ಲಿ ಭಾರತ ಮಾತೆಗೆ ಮೊದಲ ಪೂಜೆ. ಅದೆಲ್ಲ ಇರ್ಲಿ ಗಣಪ, ನಿನ್ನನ್ನು ಯಾರು ಹುಡುಕ್ತಾ ಇದ್ರಲ್ಲ, ಸಿಕ್ಕಿದ್ರಾ? ನನ್ನನ್ನ ಯಾರು? ಅಗೋ, ಅಲ್ಲಿ ಬರ್ತಾ ಇದ್ದಾರೆ. ಅಯ್ಯೋ, ಇವ್ರು ಯಾಕೆ ಇಲ್ಲಿಗೆ ಬರ್ತಿದಾರಪ್ಪ? ಗಣೇಶ, ನಾನೊಂದು ಮಹಾಕಾವ್ಯವನ್ನು ರಚಿಸಲಿದ್ದೇನೆ. ಅದಕ್ಕೆ ಒಬ್ಬ ಅರ್ಹ ಬರಹಗಾರನ ಹುಡುಕಾಟದಲ್ಲಿದ್ದೇನೆ. ಈ ಮಹತ್ ಕಾರ್ಯದಲ್ಲಿ ನನ್ನೊಂದಿಗೆ ಸಹಕರಿಸಬೇಕಾಗಿ ಕೋರುತ್ತೇನೆ. ಪೂಜ್ಯ ವ್ಯಾಸರೇ, ನನ್ನಿಂದ ಯಾರೂ ಇದುವರೆಗೆ ಪುರಾಣವನ್ನು ಬರೆಸಿಲ್ಲ. ತಮ್ಮ ಕೋರಿಕೆಯಂತೆ ನಾನು ಈ ಕಾರ್ಯವನ್ನು ಮಾಡಲು ಸಿದ್ಧನಿದ್ದೇನೆ. ಒಂದು ಅಂಗವನ್ನೇ ಊನವಾಗಿಸಿ ಯುಗ ಯುಗವೇ ಕೊಂಡಾಡುವ ಮಹಾಕಾವ್ಯ ರಚಿಸಿದ ಮಹಾನ್ ಸಾಹಿತಿ ಈ ವ್ಯಾಸ. ಗಭೀರ ಸಾಗರ ಗರ್ಭಾಂತರಸ್ಥ ಮಹಿಮಾನ್ವಿತ ಮಹಾಶಕ್ತಿಯುತ ಹನುಮಾ ರುಧಿರಮಣಿ ನಿರೀಕ್ಷಣ ಶತಸಹಸ್ರ ವರ್ಷ ಸುದೀರ್ಘ ನಿರೀಕ್ಷಣಂ. ಅಗೋ ಹನುಮಂತ, ಭಕ್ತಿ ಪ್ರೀತಿ ನಿಷ್ಠೆ ಬಲದಿಂದ ದೇವರಾಗಿ ನಿಂತು ಈ ಕಲಿಯುಗದಲ್ಲಿ ನಮ್ಮೆಲ್ಲರನ್ನು ಪೊರೆಯುವ ಈತ ತನ್ನೊಡೆಯನಿಗಾಗಿ ನಿಷ್ಠೆಯಿಂದ ದುಡಿದ ಶ್ರಮಜೀವಿ ಕಾರ್ಮಿಕ ಪವನ ಪುತ್ರ ಹನುಮಂತ. ಹಾಗೆಯೇ ಮುಂದೆ ಬರುವವರು ಸಪ್ತ ಚಿರಂಜೀವಿಗಳಲ್ಲೇ ಎಲೆಮರೆಕಾಯಿಯಂತೆ ಉಳಿದವರು. ಎಲೆಮರೆಕಾಯಿ ಹಾಗಂದ್ರೆ? ಅಂದ್ರೆ ಮಹಾಕಾವ್ಯದ ಹಿರಿಯ ಪಾತ್ರವಾದರೂ ಬಲು ಪರಿಚಿತವಲ್ಲ. ಆ ಕೌರವ ಪಾಂಡವರ ಮೊದಲ ಗುರುಗಳಾದರೂ ಯುದ್ಧದ ಭೀಕರತೆಯನ್ನು ವಿರೋಧಿಸಿ ಕುರುಕ್ಷೇತ್ರ ಯುದ್ಧದಲ್ಲಿ ಯಾರ ಬಣವನ್ನೂ ಸೇರದೆ ಸದಾ ನ್ಯಾಯ ಧರ್ಮದ ಮಾರ್ಗದಲ್ಲಿ ನಡೆದ ಇತಿಹಾಸ ಕಂಡ ಮಹಾನ್ ನ್ಯಾಯಾಧೀಶ ಕೃಪಾಚಾರ್ಯರು. ಅಯ್ಯಯ್ಯೋ, ಸಮಯವಾಯ್ತು. ಕೊನೆಯ ಪಾತ್ರಧಾರಿಯ ಯಾಗ ಶುರುವಾಗಿದೆ. ಸರಿ, ಬನ್ನಿ ಹೊರಡೋಣ. ಅಯ್ಯ ಬಲೀಂದ್ರ, ನಾನೊಂದು ದೊಡ್ಡ ಭಿಕ್ಷೆಯನ್ನು ಬೇಡಲು ಬಂದಿದ್ದೇನೆ. ಅಯ್ಯ ಬಲೀಂದ್ರ.
ಮೂರು ಲೋಕದ ಒಡೆಯ ಬಲೀಂದ್ರ. ಕೊಟ್ಟ ಮಾತಿಗಾಗಿ ತನ್ನ ಸರ್ವಸ್ವವನ್ನು ದಾನ ಮಾಡಿದವ. ಸ್ವರ್ಗ ಏರುವಾಗಲೂ ತನ್ನ ಪ್ರಜೆಗಳತ್ತ ತಿರುಗಿ ತಿರುಗಿ ನೋಡುತ್ತಾ ತನ್ನ ಊರನ್ನು, ಪ್ರಜೆಗಳನ್ನು ಮಕ್ಕಳಂತೆ ಪ್ರೀತಿಸಿದ ಮಹಾರಾಜ. ಇವರುಗಳೇ ಆ ಶ್ಲೋಕದ ಅರ್ಥ. ಸಪ್ತ ಚಿರಂಜೀವಿಗಳು. ಅಲ್ಲ ಭಾಗವತರೆ, ಭಾರತ ದರ್ಶನ ಅಂತ ಹೇಳಿ ಇದ್ಯಾವುದೋ ಕಲಿಯುಗ ಅಂತೆ, ಕಲ್ಕಿ ಬರ್ತಾನಂತೆ, ಪುರಾಣ ಅಂತೆ, ಚಿರಂಜೀವಿಗಳಂತೆ, ಕಲ್ಕಿಯ ಸೇನೆ ಅಂತೆ. ಅಲ್ಲ, ಯಾವ್ದೋ ಕಾಲದಲ್ಲಿ ಇದ್ದವರೆಲ್ಲ ಎದ್ ಬಂದು ಈ ಭಾರತದಲ್ಲಿರೋ ಈ ನರಕನ ಸರಿ ಮಾಡ್ಬಿಡ್ತಾರಾ? ಥು, ನಿಮ್ಮ ಹಣೆ ಬರಹನೇ ಇಷ್ಟು ಮಾರ್ರೆ. ಇವರು ಕೇವಲ ಚಿರಂಜೀವಿಗಳಲ್ಲ. ಇವರೆಲ್ಲ ಕೆಲವರಿಗೆ ದೇವರುಗಳು, ಕೆಲವರಿಗೆ ಪುರಾಣದ ಕಥೆಗಳು, ಇನ್ನು ನಿಮ್ಮಂತವ್ರಿಗೆ ನಾಟಕದ ಪಾತ್ರಗಳು. ಆದ್ರೆ ಇವರೆಲ್ಲ ಕೇವಲ ದೇವರು ಪಾತ್ರಗಳಲ್ಲ. ನೆನಪಿರ್ಲಿ, ಇವರು ಸಮಾಜದ ಕನ್ನಡಿಗಳು. ಅಲ್ಲೋಡಿ, ಈ ಪರಶುರಾಮ ಯಾವುದೋ ಕಾಲದಲ್ಲಿ ಇದ್ದವನು ಮಾತ್ರ ಅಲ್ಲ, ಈಗಲೂ ನಮಗಾಗಿ, ದೇಶಕ್ಕಾಗಿ ಪ್ರಾಣವನ್ನೇ ಪಣವಿಟ್ಟು ಕಾಯುವ ನಮ್ಮ ದೇಶದ ಸೈನಿಕರೆಲ್ಲ ಪರಶುರಾಮರೇ. ಈ ವಿಭೀಷಣ ಅಣ್ಣನನ್ನೇ ಎದುರು ಹಾಕಿಕೊಂಡು ರಾಮನ ಭಕ್ತನಾಗಿ ಲಂಕೆಯ ಶ್ರೇಷ್ಠ ರಾಜನಾದವನು ಮಾತ್ರವಲ್ಲ, ನ್ಯಾಯ ಧರ್ಮದಲ್ಲಿ ಜನರನ್ನು ಕಾಯೋ ನಮ್ಮ ನಡುವಿನ ಕೆಲವು ಸಜ್ಜನ ರಾಜಕಾರಣಿಗಳು ಈ ವಿಭೀಷಣನ ಪ್ರತಿರೂಪ. ಅಶ್ವತ್ಥಾಮ ದ್ರೋಣನ ಪುತ್ರ ಮಾತ್ರ ಅಲ್ಲ, ನಮ್ಮೆಲ್ಲರ ಹಕ್ಕುಗಳಿಗಾಗಿ, ನ್ಯಾಯಕ್ಕಾಗಿ ತಮ್ಮ ಜೀವನ ಹಾಳು ಮಾಡಿಕೊಂಡು 10 ಕೇಸ್ ಮೈ ಮೇಲೆ ಎಳ್ಕೊಂಡು ಮನೆ, ಮಠ, ಸಂಸಾರ ಎಲ್ಲನೂ ದೂರ ಮಾಡಿಕೊಂಡು ಹಗಲು ರಾತ್ರಿ ಎನ್ನದೆ ನೊಂದವರಿಗಾಗಿ ಹೋರಾಡುವ ಹೋರಾಟಗಾರರಲ್ಲಿ ಈ ಅಶ್ವತ್ಥಾಮ ಇರ್ತಾನೆ. ಅವನ ಕಿಚ್ಚಿರ್ತದೆ. ಇನ್ನು ವ್ಯಾಸ ಖಡ್ಗಕ್ಕಿಂತ ಹರಿತವಾಗಿರೋ ಲೇಖನಿ ಹಿಡ್ಕೊಂಡು ಸಮಾಜವನ್ನ ತನ್ನ ಬರಹ, ಸಾಹಿತ್ಯ, ಕವನಗಳ ಮೂಲಕ ಎಚ್ಚರಿಸುವ, ಜಾಗೃತಗೊಳಿಸುವ ಸಾಹಿತಿಗಳೆಲ್ಲರೂ ವ್ಯಾಸರುಗಳೇ. ಹನುಮಂತ ರಕ್ತವನ್ನೇ ಬೆವರಾಗಿಸಿ ಸುರಿದು ಮಣ್ಣಲ್ಲಿ ಅಮೃತ ಬೆಳೆದು ಇಡೀ ವಿಶ್ವಕ್ಕೆ ಅನ್ನ ನೀಡುವ ರೈತ. ಒಡೆಯರಿಗಾಗಿ, ದೇಶಕ್ಕಾಗಿ ದುಡಿಯುವ ಕೂಲಿ ಕಾರ್ಮಿಕರಿಂದ ಹಿಡಿದು ಐಟಿ ಬಿಟಿ ಕಾರ್ಮಿಕರವರೆಗಿನ ಶ್ರಮಜೀವಿಗಳೆಲ್ಲರೂ ಹನುಮಂತರೇ. ಇನ್ನು ಈ ಕೃಪಾಚಾರ್ಯರು, ಇವರು ಯಾವುದೋ ಮಹಾಕಾವ್ಯದಲ್ಲಿ ಬಂದು ಕಳೆದು ಹೋದವರಲ್ಲ. ನಮ್ಮ ದೇಶದ ಅದ್ಭುತ ಸಂವಿಧಾನವನ್ನು ಎತ್ತಿ ಹಿಡಿದು ಸರಿ ತಪ್ಪುಗಳ ತಕ್ಕಡಿಯಲ್ಲಿ ತೂಗಿ ಅಳೆದು ಪ್ರತಿಯೊಬ್ಬರಿಗೂ ನ್ಯಾಯ ಒದಗಿಸುವ ಒಳ್ಳೆ ನ್ಯಾಯಾಧೀಶರಲ್ಲಿ ಕೃಪಾಚಾರ್ಯರು ಮತ್ತೆ ಈ ಬಲೀಂದ್ರ ಮೂರು ಲೋಕದ ಒಡೆಯ ಮಾತ್ರ ಅಲ್ಲ, ಜನರನ್ನು ಪ್ರೀತಿಸುವ, ಮಕ್ಕಳಂತೆ ಕಾಣುವ, ಅವರ ಬೇಕು ಬೇಡುಗಳನ್ನು ಪೂರೈಸುವ, ಅವರ ಭಾವನೆಗೆ ಬೆಲೆ ಕೊಡುವ, ನಮ್ಮನ್ನಾಳುವ ಪ್ರಾಮಾಣಿಕ ರಾಜರಲ್ಲಿ ಬಲೀಂದ್ರ ಕಾಣ್ತಾನೆ. ಯಾಕೆಲ್ಲ ಸಪ್ಪಗಾದ್ರಿ? ಈಗ ಗೊತ್ತಾಯ್ತು ಇವರೆಲ್ಲ ಯಾರು ಅಂತ. ಎಲ್ಲಿದೆ ಭಾರತ ದರ್ಶನ ಅಂತ? ಹೌದು, ಭಾರತ ದರ್ಶನ ಅಂದ್ರೆ ಇಲ್ಲಿ ತನಕ ಸಂಸ್ಕೃತಿ, ಭಾಷೆ, ನೃತ್ಯ, ಸಂಗೀತದಲ್ಲಿ ಮಾತ್ರ ಹುಡುಕಿದ್ವಲ್ವಾ? ಯಾಕೆ ನಮ್ಮನ್ನ ಹುಡುಕ್ಲಿಲ್ಲ? ಯಾಕೆ ನಾವು ಭಾರತ ನಮಗೆ ಕೊಟ್ಟ ಕತೆ, ಪುರಾಣಗಳಲ್ಲಿ ಹುಡುಕ್ಲಿಲ್ಲ? ಇಲ್ಲಿದೆ ನೋಡಿ ಭಾರತ. ಇಲ್ಲಿದೆ ಇವತ್ತು ನಾವು ಒದ್ದಾಡುವುದಕ್ಕೆ ಪರಿಹಾರ. ಇಲ್ಲಿದೆ ನಮ್ಮ ಮಣ್ಣಿನ ನಿಜವಾದ ಶಕ್ತಿ. ಯಾಕೆ ಹುಡುಕ್ತಿಲ್ಲ ನಾವು? ಇತಿಹಾಸ ಕಾಲದಿಂದಲೂ ಸಿಕ್ಕವರೆಲ್ಲ ಇಲ್ಲಿಂದ ಕದ್ದಿದ್ದಾರೆ, ಈಗಲೂ ಕದಿತಾನೆ ಇದ್ದಾರೆ. ಹೇಳ್ತೇನೆ ಕೇಳಿ, ಮುಂದೊಂದು ದಿನ ಬರುತ್ತೆ, ಇಲ್ಲಿಂದ ಕತ್ಕೊಂಡು ಹೋದವರೆಲ್ಲ ಇಲ್ಲಿಗೆ ಬಂದು ಮಾರ್ತಾರೆ. ನಮ್ಮಿಂದ ಕಲ್ತದ್ದನ್ನ ನಮಗೆ ಬಂದು ಕಲಿಸ್ತಾರೆ. ಅವತ್ತೇ ಕಲ್ಕಿಯ ಹುಟ್ಟು, ನಮ್ಮ ಭವ್ಯ ಭಾರತದ ಅಂತ್ಯ. ಒಂದು ಮಗು ತಪ್ಪು ಮಾಡಿದ್ರೆ ಜನ ಹೆತ್ತೋರ್ಗ್ ಬೈತಾರೆ. ಹಾಗೆ ಒಬ್ಬ ಭಾರತೀಯ ತಪ್ಪು ಮಾಡಿದ್ರೆ ಅದರ ಕಳಂಕ ಹೊತ್ಕೊಳ್ಳೋದು ನಮ್ಮ ಭಾರತ ಮಾತೆ. ಸ್ವಾಮಿ, ಇನ್ನೆಷ್ಟು ಹೊರಿಸ್ತೀರಾ ಅವಳಿಗೆ? ಯಾಕೆ ಭಾರತನ ಉದ್ದುದ್ದ ಭಾಷಣಕ್ಕೆ, ಆಡಂಬರಕ್ಕೆ, ಒಂದು ಸಿನಿಮಾ ಬಂದಾಗ ಬೊಬ್ಬೆ ಹೊಡೆಯೋಕೆ ನಿಮ್ಮ ಮೊಬೈಲ್ ಸ್ಟೇಟಸ್ಗೆ ಸೀಮಿತಗೊಳಿಸಿದ್ದೀರಾ? ಭಾರತ ಅಂದ್ರೆ ಅಷ್ಟೇ ಅಲ್ಲ ಸ್ವಾಮಿ. ಭಾರತನ ಹೊರಗಿನ ಕಣ್ಣಲ್ಲಿ ನೋಡ್ಬೇಡಿ, ಹುಡುಕಿ ನಿಮ್ಮೊಳಗೆ. ಒಳಗಣ್ಣು ತೆರೆದು ನೋಡಿ. ಭಾರತ ಆತ್ಮ ಕಂಟಿರ್ಬೇಕು, ಆಡಂಬರಕ್ಕಲ್ಲ ಸ್ವಾಮಿ. ಶತಮಾನದಿಂದ ಸಮಸ್ಯೆಗಳು ಬಂದಾಗ, ಕೆಟ್ಟದ್ದು ನಡೆದಾಗ ಇದೆಲ್ಲ ಯಾವಾಗ ಮುಗಿಯುತ್ತೋ ದೇವರೇ ಅಂತ ಕೈ ಮುಗ್ದು ಆಕಾಶ ನೋಡೋ ನಾವು ಇದೆಲ್ಲ ಯಾಕೆ ಬಂತು, ಹೇಗ್ ಸರಿ ಮಾಡ್ಕೊಳ್ಳೋದಂತ ಯಾಕೆ ಯೋಚನೆ ಮಾಡಲಿಲ್ಲ? ನಾವು ಹಳೆ ಮಂತ್ರವನ್ನೇ ಪಡಿಸ್ತಾ ಕೂತ್ವಿ. ಕಲ್ಕಿ ಅಂತ ಯಾರೋ ಬರ್ತಾನಂತೆ, ಈ ಮಣ್ಣಿನ ನರಕನೆಲ್ಲ ಸರಿ ಮಾಡ್ತಾನೆ ಅಂತ ಕಾಯ್ತಾ ಕೂತ್ವಿ. ನಿಮ್ಮಲ್ಲಿ ಯಾರಾದ್ರೂ ನೋಡಿದಿರ ಈ ಕಲ್ಕಿನ? ಇಲ್ಲ ತಾನೆ? ಇಷ್ಟು ಹೊತ್ತು ಕಿವಿಯಾರ ಕೇಳಿದ್ರಲ್ಲ, ಈಗ ಕಣ್ಬಿಟ್ಟು ನೋಡಿ. ಏನೆಲ್ಲ ಕಣ್ಣು ಬಾಯ್ಬಿಟ್ಟು ನೋಡ್ತಿದ್ದೀರಾ? ಹೌದು, ಇದಕ್ಕೆಲ್ಲ ಪರಿಹಾರ ನಿಮ್ಮೊಳಗೆ ಇದೆ. ಭವ್ಯ ಭಾರತದ ಚಿತ್ರಣವನ್ನ ನಿಮ್ಮೊಳಗಿಂದ ಶುರು ಮಾಡಿ. ಇಲ್ಲಿ ಕಾಯುವ ಚಿರಂಜೀವಿಗಳು ಇದ್ದಾರೆ, ಮುಂದೆ ಬರುವ ಕಲ್ಕಿಯೂ ಇದ್ದಾನೆ. ಎಲ್ಲರೂ ಹೇಳಿ, ಬೊಬ್ಬಿಟ್ಟು ಹೇಳಿ, ಬೋಲೋ ಭಾರತ್ ಮಾತಾ ಕೇ. ಸಂಘಟನೆ ಪರವಾಯಿನ ಅಭಿನಂದನೆ ಕೋರುವುದರಲ್ಲಿ ಶ್ರೀಮತಿ ನಿವೇದಿತಾ ಶೆಟ್ಟಿ, ರೇಖಕ್ಕ ಅಭಿನಂದನೆ ಸಂಘಟಕನ ಪರವಾಯಿನ ಧನ್ಯವಾದಗಳು. ನನ್ನ